ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವತ್ತು ನಿಮಗೆ ಒಂದು ವಿಶೇಷವಾದಂಥ ಸ್ಥಳದ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೇನೆ. ಒಂದಷ್ಟು ಜನಕ್ಕೆ ಈ ಸ್ಥಳ ಗೊತ್ತು, ಆದರೆ ಒಂದಷ್ಟು ಜನಕ್ಕೆ ಈ ಸ್ಥಳ ಗೊತ್ತಿಲ್ಲ. ಅದೇ ದಾರಿಯಲ್ಲಿ ಓಡಾಡಿದ್ರೂ ಸಹಿತ ಈ ಸ್ಥಳಕ್ಕೆ ಒಂದಷ್ಟು ಜನ ಹೋಗಿಲ್ಲ. ನಾನು ಸಹಿತ ಹೋಗಿರಲಿಲ್ಲ, ಆದರೆ ಒಂದು ಸ್ವಲ್ಪ ಸಮಯದ ಹಿಂದೆ ಅಲ್ಲಿ ಹೋಗಿ ನಿಮಗೆ ಒಂದಷ್ಟು ಪರಿಚಯ ಮಾಡಿಕೊಡ್ಬೇಕು ಅಂತ ಒಂದು ಸುಂದರವಾದಂಥ ಒಂದು ಪ್ರವಾಸಿ ಅಥವಾ ಒಂದು ಬೋಟಿಂಗ್ ಸ್ಥಳವನ್ನು ನಿಮಗೆ ಇವತ್ತು ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ವೀಡಿಯೋಗಳನ್ನು ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಹೊನ್ನಾವರ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗೋದು ಬೀಚು, ದೇವಸ್ಥಾನಗಳು, ಸುಂದರವಾಗಿ ಕಾಣುವಂತಹ ಸುತ್ತಲಿನ ಸಮುದ್ರದ ದಡ, ಒಂದಷ್ಟು ಪ್ರವಾಸಿ ಸ್ಥಳಗಳು ಕಾಣ್ತಾ ಹೋಗ್ತವೆ ಸ್ನೇಹಿತರೆ. ಈ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸುಂದರವಾದಂತಹ ಬಂದರು ಪ್ರದೇಶ. ಹೊನ್ನಾವರ ಪಟ್ಟಣ ಒಂದು ತಾಲೂಕು ಕೇಂದ್ರನೂ ಸಹಿತ ಆಗಿದೆ. ಅರಬ್ಬಿ ಸಮುದ್ರ ತೀರದಲ್ಲಿ ಶರಾವತಿ ನದಿಯ ದಡದಲ್ಲಿ ಸ್ಥಿತವಾಗಿರುವಂತಹ ಒಂದು ಸುಂದರವಾದಂತಹ ಒಂದು ಸ್ಥಳ. ಹಾಗೆ ಐತಿಹಾಸಿಕವಾಗಿ ನಾವು ನೋಡೋದಾದರೆ ಗೇರುಸೊಪ್ಪೆಯ ಚೆನ್ನಭೈರವ ದೇವಿ ಈ ಪ್ರದೇಶವನ್ನು ಆಳಿದಂತಹ ಒಂದಷ್ಟು ದಾಖಲೆಗಳು ಇತಿಹಾಸ ಪುಟದಲ್ಲಿ ಸಿಗ್ತಾ ಹೋಗ್ತವೆ. ಪುರಾತನ ಕಾಲದಿಂದಲೂ ಪ್ರಸಿದ್ಧಿಯಾಗಿರುವಂತಹ ಯಕ್ಷಗಾನ ಕಲೆ ಹಾಗೂ ತಾಳಮದ್ದಳೆಯ ಕಾರ್ಯಕ್ರಮಗಳು ಇಲ್ಲಿನ ಪ್ರಮುಖ ವೈಶಿಷ್ಟ್ಯ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಹಾಗೆ ಇತ್ತೀಚೆಗೆ ಬೋಟಿಂಗ್ ಅನ್ನುವಂಥದ್ದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಯಿತು. ಈ ಬೋಟಿಂಗ್ ಎಲ್ಲಿ ಬರುತ್ತೆ, ಎಲ್ಲಿ ನಿಮಗೆ ಸಿಗುತ್ತೆ, ಈ ಬೋಟಿಂಗಿನ ಪ್ರೈಸ್ ಎಷ್ಟು, ಏನಲ್ಲಿ ಟೈಮಿಂಗ್ಸ್ ಅನ್ನೋದನ್ನು ನಾನು ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನಮ್ಮ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ನಮ್ಮ ಚಾನಲ್ನ ಹೊಸದಾಗಿ ನೋಡೋರು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹೊನ್ನಾವರದಲ್ಲಿ ಬೋಟಿಂಗ್ ಅನ್ನುವಂಥದ್ದು ಇತ್ತೀಚೆಗೆ ಟ್ರೆಂಡ್ ಆಗಿರುವಂತಹ ಒಂದು ಸುಂದರವಾದಂತಹ ಒಂದು ಬೋಟಿಂಗ್ ಇರುವಂಥ ಪ್ರದೇಶ. ಸುತ್ತಲೂ ನೀರು, ನೀವು ಎಷ್ಟು ದೂರ ಹೋದ್ರೂ ನೀರಿನಲ್ಲಿ ಒಂದಷ್ಟು ಸಮಯವನ್ನು ಕಳೆಯೋದಕ್ಕೆ ತುಂಬ ಸುಂದರವಾಗಿದೆ. ನೀವು ಸ್ಥಳವನ್ನು ನೋಡ್ತಾ ಆ ನೀರಿನಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಹೋಗಿ ಒಂದಷ್ಟು ಸಮಯವನ್ನು ಕಳೆಯೋದಕ್ಕೆ ತುಂಬ ಅದ್ಭುತವಾಗಿರುವಂಥ ಒಂದು ಸ್ಥಳ. ಇಲ್ಲಿ ನೀರಿನ ಹಿನ್ನೀರು ಅಂದರೆ ಏನು ಶರಾವತಿ ನದಿ ಇದೆ, ಆ ಶರಾವತಿಯ ಹಿನ್ನೀರಿನಲ್ಲಿ ನೀವು ಸುಂದರವಾದಂಥ ಸಮಯವನ್ನು ಕಳೆಯೋದಕ್ಕೆ ಈ ಬೋಟಿಂಗಲ್ಲಿ ಹೋಗ್ಬೋದು. ನೀವು ಗ್ರೂಪಲ್ಲಿ ಹೋದಷ್ಟು ನಿಮಗೆ ಅನುಕೂಲ ಆಗುತ್ತೆ. ನೀವು ಗ್ರೂಪಲ್ಲಿ ಹೋಗಿ ನೀವು ಆ ಬೋಟಿಂಗಲ್ಲಿ ನಿಮಗೆ ಅಂತಲೇ ನೀವು ಆ ಬೋಟನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದಷ್ಟು ಜನ ನೀವು ಸೇರಿ ಅಲ್ಲಿ ಬೋಟಿಂಗ್ ಹೋದರೆ ನಿಮಗೆ ಸ್ನ್ಯಾಕ್ಸ್ ಆಗಲಿ ಇನ್ನೊಂದಾಗಲಿ ತಿನ್ಕೊಳ್ತಾ ಸುಂದರವಾದ ಪರಿಸರವನ್ನು ವೀಕ್ಷಣೆ ಮಾಡ್ತಾ ನೀವು ಒಂದಷ್ಟು ಸಮಯವನ್ನು ಕಳೆಯೋದಕ್ಕೆ ತುಂಬ ಅದ್ಭುತವಾಗಿದೆ. ನೋಡಿ, ಎಮ್ಮೆಗಳು ನೀರಲ್ಲಿ ಈಜಾಡ್ತಿರುವಂತಹ ಒಂದು ದೃಶ್ಯ. ನಾವು ಹೋದಾಗ ಸ್ವಲ್ಪ ಮಳೆ ಇರಲಿಲ್ಲ, ಹಂಗಾಗಿ ಸ್ವಲ್ಪ ನೀರು ಕಮ್ಮಿ ಇದೆ. ಹಾಗೆ ಮರಗಳೆಲ್ಲ ಸ್ವಲ್ಪ ಒಣಗಿರುವಂತಹ ಒಂದು ದೃಶ್ಯ. ಅಂದರೆ ವಿಡಿಯೋನ ಸ್ವಲ್ಪ ಹಳೆಯ ವಿಡಿಯೋ, ಈಗ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೋಡಿ, ಎಮ್ಮೆಗಳು ಯಾವ ರೀತಿಯಲ್ಲಿ ನೀರಿನಲ್ಲಿ ಆಟ ಆಡ್ತಿದ್ದಾವೆ ಅಂತೇಳ್ಬಿಟ್ಟು. ನಿಮಗೂ ಅಷ್ಟೇ ನೀರಿನಲ್ಲಿ ಒಂದಷ್ಟು ಸಮಯವನ್ನು ಕಳೆಯೋದಕ್ಕೆ ತುಂಬ ಅದ್ಭುತವಾದಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಸುತ್ತಲೂ ಒಂದಷ್ಟು ಪ್ರದೇಶ ಐಲ್ಯಾಂಡ್ ಆಗಿರುವಂಥದ್ದು. ಅಲ್ಲಿ ನಿಮಗೆ ಪರಿಸರವನ್ನು ನೋಡಲಿಕ್ಕೆ ತುಂಬ ಅದ್ಭುತವಾಗಿ ಕಾಣುತ್ತೆ. ನೋಡಿ ಯಾವ ರೀತಿಯಾಗಿ ನೀರು ಎಷ್ಟು ದೂರದಲ್ಲಿ ನೋಡ್ತಾ ಹೋದ್ರೂ ನಿಮಗೆ ನೀರನ್ನು
ನೋಡ್ಬೋದು ಅನ್ನೋದು. ನೋಡಿ ಬೋಟು ಮುಂದ್ಗಡೆ ತುಂಬ ಬೋಟ್ ಇದ್ದಾವೆ. ಹಾಗೆ ಅಲ್ಲಲ್ಲಿ ಕೆಲವೊಂದು ಪಾಯಿಂಟ್ಗಳಿದ್ದಾವೆ. ಆ ಪಾಯಿಂಟ್ಗಳಲ್ಲಿ ಕೆಲವು ಕಡೆ ಅವ್ರದ್ದೇ ಆದಂತಹ ಬೋಟ್ಗಳನ್ನು ಇಟ್ಕೊಂಡು ಅವ್ರದ್ದೇ ಆದಂತಹ ಒಂದಷ್ಟು ಚಾರ್ಜ್ಗಳನ್ನು ಮಾಡ್ಕೊಂಡಿದ್ದಾರೆ. ನೀವು ಅಲ್ಲಿ ಯಾವ ರೀತಿಯಾಗಿ ನೀವು ಹೋಗಿ ಯಾವ ರೀತಿಯಲ್ಲಿ ತಲುಪ್ತೀರ ಅನ್ನೋದ್ರ ಮೇಲೆ, ಮತ್ತು ಅಲ್ಲಿ ಅವ್ರ ಜೊತೆ ಯಾವ ರೀತಿಯಾಗಿ ಮಾತಾಡ್ತೀರ ಅನ್ನೋದ್ರ ಮೇಲೆ ನಿಮಗೆ ಒಂದಷ್ಟು ಚಾರ್ಜಸ್ತು ಇಷ್ಟಿಷ್ಟೇ ಅಂತೇಳ್ಬಿಟ್ಟು ನಿಗದಿ ಏನಿಲ್ಲ. ನಾವು ಹೋದಾಗ ನಾವು ಒಂದು 12 ಜನ ಇದ್ದು ನಮಗೂ ತುಂಬ ಪ್ರೈಸ್ ಹೇಳಿದ್ರು. ಆದರೆ ನಮ್ಮ ಸ್ನೇಹಿತರು ಮೊದಲೊಂದು ಸತಿ ಹೋಗಿದ್ದರಿಂದ ಅವ್ರಿಗೆ ಗೊತ್ತಿದ್ದರಿಂದ ಒಂದಷ್ಟು ಕಡಿಮೆಗೆ ಮಾತಾಡಿಕೊಂಡು ಒಂದು ರೌಂಡ್ ಹೋಗೋದಕ್ಕೆ ಇದು ಮಾಡೋದು. ಸುಮಾರು 1 ಗಂಟೆಗಳ ಕಾಲ ನಿಮ್ಮನ್ನು ರೌಂಡ್ ಹಾಕಿಸ್ತಾರೆ. ಫೋಟೋ ಸೆಷನ್ಗೆ ಅಂತಲೂ ನಿಲ್ಲಿಸ್ತಾರೆ ಒಂದು ಪ್ಲೇಸಲ್ಲಿ. ನೋಡಿ ಅಲ್ಲಿ ಕಾಣ್ತಿರ್ಬೋದು ಒಂದಷ್ಟು 4-5 ಜನ ಹುಡುಗರು ಯಾವ ರೀತಿಯಾಗಿ ಬೋಟಿಂಗ್ನ ಎಂಜಾಯ್ ಮಾಡ್ತಾರೆ ಅಂತೇಳಿ. ನಾವು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ. ಮೊದಲೆಲ್ಲ ನಿಮಗೆ ಕೇರಳದಲ್ಲಿ ಇಲ್ಲ ಕಾಶ್ಮೀರದಲ್ಲಿ ಈ ರೀತಿಯಾದಂಥ ಒಂದು ಬೋಟಿಂಗ್ ವ್ಯವಸ್ಥೆ ಇದ್ದಿದ್ದನ್ನು ನಾವು ಕಾಣ್ಬೋದಾಗಿದೆ. ಎಲ್ಲರೂ ಬೋಟಿಂಗ್ ಅಂದರೆ ಕೇರಳ ಅಂತ ಇದ್ದಿದ್ದಂಥ ಕಾಲ ಹೋಗಿ ಈಗ ನಮ್ಮ ಹೊನ್ನಾವರ ಅನ್ನುವಂಥ ಒಂದು ಕಾಲ ಬಂದಿದೆ. ನಿಮಗಲ್ಲಿ ಮುಂದೆ ಒಂದು ಟನಲ್ ಥರ ಕಾಣ್ತಿದೆ, ಅದು ರೈಲ್ವೆ ಬ್ರಿಡ್ಜ್. ಅದು ಸಮಯ ನಿಮಗೆ ನಿಮ್ಮ ಖುಷಿ, ನಿಮ್ಮ ಒಂದಷ್ಟು ಸಮಯವನ್ನು ಕಳೆಯೋದಕ್ಕೆ ಒಂದು ಒಳ್ಳೆಯ ಪ್ರದೇಶ. ಸುತ್ತಲೂ ಆ ಕಡೆ ಈ ಕಡೆ ತೆಂಗಿನ ಮರಗಳ ನಡುವೆ ಹಾದು ಹೋಗುವಂಥ ಒಂದು ದಾರಿ ನೋಡ್ತಾ ಇರ್ಬೋದು. ನಿಮಗೆ ತೆಂಗಿನ ಮರಗಳು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಒಂದು ಸುಂದರವಾದಂತಹ ಪರಿಸರ ಪ್ರೇಮಿಗಳಿಗೆ ಒಂದಷ್ಟು ಎಂಜಾಯ್ ಮಾಡೋದಕ್ಕೆ ತುಂಬ ಅದ್ಭುತವಾದಂತಹ ಒಂದು ಸ್ಥಳ ಅಂತಲೇ ಹೇಳ್ಬೋದು. ನಾವು ದುಡ್ಡು ಕೊಟ್ಟಿದ್ದೆಷ್ಟು ಅನ್ನೋದಕ್ಕಿಂತ ನಾವಲ್ಲಿ ಎಂಜಾಯ್ ಮಾಡಿದ್ದು ಹೇಗೆ ಅನ್ನೋದನ್ನು ನಾವಲ್ಲಿ ಕಾಣ್ಬೋದಾಗಿದೆ. ನೋಡಿ ಯಾವ ರೀತಿಯಾಗಿ ಅದು ನಿಮಗೆ ರೈಲ್ವೆ ಬ್ರಿಡ್ಜು. ನಿಮಗೆ ಅದೃಷ್ಟ ಇದ್ದರೆ ಅಲ್ಲೊಂದು ಟ್ರೈನ್ ಪಾಸ್ ಆಗೋದನ್ನು ನೀವು ನೋಡ್ಬೋದು. ನಮಗೆ ಯಾವುದೇ ಟ್ರೈನಲ್ಲಿ ಸಿಕ್ಕಿಲ್ಲ, ಅಲ್ಲೂ ಟ್ರೈನ್ ಪಾಸ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಈಗ ಅಲ್ಲಿ ಯಾವ ರೀತಿಯಾದಂಥ ಒಂದು ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು. ತೆಂಗಿನ ಮರದ ತೋಟದ ಒಳಗಡೆ ಹೋಗುವಂಥದ್ದು. ನಮಗೂ ಒಂದು ಬೇಜಾರಾಯಿತು. ಏನಪ್ಪ ಅಂತಂದರೆ ನಾವು ಕೆಲವು ವೀಡಿಯೋದಲ್ಲಿ ನೋಡಿದಾಗ ಒಂದು ಶಾರ್ಟ್ಸು ಒಂದು 10 ಮೀಟ್ರು ಅಗಲನೋ ಏನೋ ಇರೋವಂಥ ಒಂದು ತೆಂಗಿನ ತೋಟದೊಳಗೆ ಒಂದು ಸುಂದರವಾದಂಥ ಒಂದು ಪಯಣವನ್ನು ನಾವು ಎಲ್ಲ ಕಡೆ ನೋಡಿದ್ದು. ಅದೊಂದು ಎಕ್ಸ್ಪೆಕ್ಟೇಷನ್ ನಮಗೂ ಇತ್ತು. ಬಟ್ ಅವತ್ತು ನೀರು ಕಮ್ಮಿ ಇತ್ತು. ನಾವು ಹೋದ ಸಂದರ್ಭದಲ್ಲಿ ಹೇಗೋ ಗೊತ್ತಿಲ್ಲ, ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ. ಅದೊಂದು ನಮಗೂ ಬೇಜಾರಾಯಿತು. ಅಲ್ಲಿ ಹೋಗಿದ್ರೆ ನಮಗೂ ಇನ್ನೊಂದು ಸ್ವಲ್ಪ ಖುಷಿಯಾಗೋದೇನೋ. ತೆಂಗಿನ ಮರಗಳು ಬಾಗಿ 2 ಕಡೆಯಲ್ಲೂ ಇರುವಂತಹ ಪ್ರದೇಶದಲ್ಲಿ ಮಧ್ಯದಲ್ಲಿ ನಾವು ಬೋಟಲ್ಲಿ ಹೋಗುವಂಥ ಒಂದು ಸುಂದರ ಪಯಣ, ಅದೊಂದು ಮಿಸ್ ಆಯಿತು ಅಂತ ಅನ್ನಿಸ್ತು ನಮಗೂ. ನಾವಲ್ಲಿ ಕೇಳಲಿಲ್ಲ, ಯಾಕೆ ನಮಗೂ ಕೇಳೋಕ್ಕೆ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಈ ರೀತಿಯೊಂದು ಹೋಗುವಂಥ ಇದಿತ್ತು ಅಂತೇಳ್ಬಿಟ್ಟು. ನೋಡಿ ಎಷ್ಟು ಬೋಟ್ಗಳು ಹೋಗ್ತಿದ್ದಾವೆ ಅಂದರೆ ತುಂಬ ಬೋಟ್ಗಳು ಹೋಗ್ತವೆ. ನಾವೀಗ ರೈಲ್ವೆ ಟನಲ್ ಆ ಕಡೆ ದಾಟಿ ಬ್ರಿಡ್ಜಿನ ದಾಟಿ ಆಚೆ ಹೋಗಿ ಒಂದು ರೌಂಡ್ ಬರುವಂಥದ್ದು. ಸುಮಾರು 1 ಗಂಟೆ ನೀವು ನೀರಿನೊಳಗೆ ಇರೋದಕ್ಕೆ ಒಂದು ಅವಕಾಶ ಇರುತ್ತೆ. ಅಂದರೆ ಬೋಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ, ನೀವು ನಿಮ್ಮ ಮಕ್ಕಳ ಜೊತೆ ಹೋದ್ರೂ ಒಂದು ಸಿಂಗಲ್ ಬೋಟ್ನ ತಗೊಂಡು ನೀವೇನು ಮಾತಾಡ್ಕೊತಿರೋದು ನಿಮ್ಮ ಚಾರ್ಜಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ 1 ಅವರ್ ಟೈಮ್ ಇರುತ್ತೆ. ಆರಾಮಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಒಂದು ಖುಷಿಯಾಗಿ ನೀವೆಲ್ಲ ದೇವಸ್ಥಾನಗಳು, ಬೀಚಲ್ಲಿ ಆಟ ಆಡ್ಕೊಂಡು ಒಂದಷ್ಟು ಟೈಮ್ನ ಒಳ್ಳೆ ಸ್ಪೆಂಡ್ ಮಾಡ್ಕೊಂಡು ಬಂದಿರ್ತೀರ. ಅದ್ರ ಜೊತೆಗೆ ಈ ಒಂದು ಪಯಣ ಅಥವಾ ಬೋಟಿಂಗ್ ಅನ್ನೋವಂಥದ್ದು ಒಂದು ಖುಷಿಯನ್ನು ನೀಡುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಒಂದು ಸುಂದರವಾದಂಥ ಒಂದು ಪಯಣವನ್ನು ನೀವು ಇಲ್ಲಿ ಮಾಡ್ಬೋದು. ಕೇರಳದಲ್ಲಿ ನೋಡ್ತಿದ್ದಂತಹ ಒಂದು ಪಯಣ, ನಾನು ಸಹಿತ ಏನು ಕೇರಳಕ್ಕೆ ಹೋಗಿ ನೋಡಿಲ್ಲ.
ಆದರೆ ಎಲ್ಲರನ್ನ ಹೇಳಿದ್ದನ್ನು ಕೇಳಿದ್ದೀನಿ. ನೋಡಿ ಎಷ್ಟು ದೊಡ್ಡ ರೈಲ್ವೆ ಟನಲ್, ರೈಲ್ವೆ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ನೋಡಿ ನಿಮಗೆ ಕಾಣುತ್ತೆ. ನೋಡಿ ಫುಲ್ ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಈ ಕಡೆಯಿಂದ ಆ ಕಡೆವರೆಗೂ ನಿಮಗೆ ರೈಲ್ವೆ ಬ್ರಿಡ್ಜ್ ಇರೋದು. ದೊಡ್ಡ ಬ್ಯಾಕ್ ವಾಟರ್ನ, ಶರಾವತಿ ನದಿಯ ಬ್ಯಾಕ್ ವಾಟರು ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಖುಷಿಯಾಗುತ್ತೆ ನೋಡಿ. ಅಲ್ಲಿ ನೋಡಿ ಬೋಟ್ನ ತಿರುಗಿಸ್ತಾ ಇದ್ದಾರೆ. ನಾವು ಅಲ್ಲಿ ತನಕ ದಾಟಿ ಹೋಗ್ತೀವಿ. ಹೋಗಿ ಒಂದು ಒಳ್ಳೆ ರೈಡ್ನ ಮಾಡ್ಕೊಬಂದಿದ್ವಿ. ತುಂಬ ಖುಷಿಯಾಯಿತು. ನಾವೇನು ದುಡ್ಡು ಕೊಟ್ಟು ಅನ್ನೋದು ಮುಖ್ಯ ಅಲ್ಲ, ನಾವೆಷ್ಟು ಎಂಜಾಯ್ ಮಾಡೋದು ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲೊಂದು ಜೋಡಿ ಯಾವ ರೀತಿಯಾಗಿ ಹೋಗ್ತಿದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಿಕ್ಕಂತೂ ಒಂದು ಸುಂದರವಾದಂಥ ಸ್ಥಳ ಅಂತಲೇ ಹೇಳ್ಬೋದು. ಆಮೇಲೆ ಡ್ರೋನ್ ಶಾಟ್ಸ್ ಇದ್ದರೆ ಅಥವಾ ಡ್ರೋನ್ ಕ್ಯಾಮ್ರಾ ಇದ್ದರೆ ನಿಮಗೆ ಒಂದು ಒಳ್ಳೆ ಶಾಟ್ಸ್ ತೆಗೆಯೋದಕ್ಕೆ ಒಂದೊಳ್ಳೆ ಸ್ಥಳ, ಒಂದೊಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಡ್ರೋನ್ ಶಾಟ್ಸ್ ಅಂತೂ ತುಂಬ ಅದ್ಭುತವಾಗಿ ಬರುತ್ತೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತೂ ತುಂಬ ಸುಂದರವಾಗಿ ಕಾಣುತ್ತೆ. ಒಂದು ಒಳ್ಳೆ ಪ್ರೀ ವೆಡ್ಡಿಂಗ್ ಶೂಟ್ನೂ ಸಹಿತ ಮಾಡ್ಬೋದು ಸ್ನೇಹಿತರಲ್ಲಿ. ಯಾರ್ಯಾರು ಮುಂದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋವಂಥ ಮನಸ್ಸಿರೋರು, ಆಲ್ಮೋಸ್ಟ್ ಎಲ್ಲ ಸ್ಟುಡಿಯೋದವರು ಸಹಿತ ನಮಗೆ ಗೊತ್ತಿರೋಂಗೆ, ನಾವು ತಿಳ್ಕೊಂಡಿರೋಂಗೆ ಅಲ್ಲೇ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ಏಕೆಂದರೆ ಅದೊಂದು ಅಲ್ಟಿಮೇಟ್ ಆ ಥರ ಪ್ಲೇಸ್ ಆಗಿದೆ ಈಗ. ಅದು ಮಾಡುವಂಥ ಒಂದು ಸ್ಥಳನೂ ಹೌದು. ಒಂದು ಬೋಟ್ನ ಮಾಡಿಕೊಂಡು ಅದರಲ್ಲಿ ಹೋಗಿ ಒಳ್ಳೆ ಫೋಟೋಸ್ ಆಗ್ಬೋದು, ವೀಡಿಯೋಸ್ ಆಗ್ಬೋದು. ಡ್ರೋನ್ ಶಾಟ್ಸಲ್ಲಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡು ಬರೋವಂಥದ್ದು ನಾವು ಒಂದಷ್ಟು ಮದುವೆಗಳಲ್ಲಿ ನಾವು ನೋಡ್ಬೋದು. ಅದು ಸಹಿತ ನಿಮಗೆ ಕಾಣುತ್ತೆ ಸ್ನೇಹಿತರೆ. ಇದು ಎಲ್ಲಿದೆ ಅಂತಂದರೆ ಈಕೋ ಬೀಚ್ ಅನ್ನೋಂಥದ್ದು ನಿಮಗೆ ಎಲ್ಲರಿಗೂ ಗೊತ್ತು. ಬೀಚನ್ನು, ಆ ಈಕೋ ಬೀಚಿನ ಆಪೋಸಿಟ್ ರೋಡಲ್ಲೇ ನಿಮಗೆ ಬರುತ್ತೆ. ಅಂದರೆ ಈಕೋ ಬೀಚಿಗೆ ನೀವು ಟರ್ನ್ ಆಗ್ತಿರಲ್ಲ, ಅದರ ಆಪೋಸಿಟ್ಟಲ್ಲಿ ನಿಮಗೆ ಈ ಬೀಚಿಗೆ ಹೋಗೋದಕ್ಕೆ ದಾರಿ ಇದೆ. ಪಾರ್ಕಿಂಗ್ ಮಾಡೋಕ್ಕೂ ಒಂದಷ್ಟು ಪ್ಲೇಸ್ ಇದೆ. ಅಲ್ಲಿ ಪಾರ್ಕಿಂಗ್ ಮಾಡಿ ಒಂದಷ್ಟು ದೂರ, ಒಂದು 500 ಮೀಟ್ರ್, ಒಂದು ಅರ್ಧ ಕಿಲೋಮೀಟ್ರಷ್ಟು ನಡ್ಕೊ ಹೋದರೆ ಅಲ್ಲಲ್ಲಿ ನಿಮಗೆ ಬೋಟ್ಗಳು ಇರೋದನ್ನು ನಾವು ಕಾಣ್ಬೋದು. ನಿಮ್ಮ ಮೊದಲೇ ಇಲ್ಲಿ ಈಕೋ ಬೀಚ್ ಗೇಟ್ ಹತ್ರನೇ ನಿಮ್ಮನ್ನು ಅಡ್ಡ ಹಾಕ್ಬಿಟ್ಟು ಅಲ್ಲೇ ನಿಮ್ಮನ್ನು ಕೇಳ್ತಾರೆ, ಬೋಟಿಂಗಿಗೆ ಹೋಗ್ತೀರಾ ಏನು ಅಂತ ಹೇಳ್ಬಿಟ್ಟು. ಅಲ್ಲಿಂದಲೇ ನೀವು ಅಮೌಂಟ್ನ ನಿಮಗೆಷ್ಟು, ನೀವು ಯಾವ ರೀತಿ ಹೋಗಿದ್ದೀರಾ, ನೀವು ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಬೋಟಿನಲ್ಲಿ ಚಾರ್ಜಸ್ನ ಮಾತಾಡ್ಕೊಂಡು ನೀವು ಅಲ್ಲಿಗೆ ಹೋಗ್ಬೋದು. ಅದು ನೀವು ಯಾವ ರೀತಿ ಬಾರ್ಗೇನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೇಳಿದ್ರೆ ಚಾರ್ಜಸ್ನ ಅವರಿಗೆ ನಾವು ಇವತ್ತು ಕಮ್ಮಿ ಕೊಟ್ಟಿರ್ಬೋದು, ನೀವು ಅಲ್ಲೋಗಿ ಅವತ್ತು ಜಾಸ್ತಿ ಕೊಡ್ಬೋದು ಅಂತಲ್ಲ. ಬಟ್ ನಾವು ಹೇಳೋದು ಒಂದಷ್ಟು ಅವ್ರಿಗೆ ಕಮ್ಮಿ ಆಗ್ಬೋದು, ಇಲ್ಲ ನೀವು ಕೊಡೋದು ಅವ್ರಿಗೆ ಜಾಸ್ತಿ ಆಗ್ಬೋದು. ನೀವೇನು ಬಾರ್ಗೇನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ಲಿ ಚಾರ್ಜಸ್ಸು. ನಿಮಗೆ ಎಷ್ಟು ಕೊಡಬೇಕು ಅನಿಸುತ್ತೆ ಅಷ್ಟು ಚಾರ್ಜಸ್ನ ಕೊಡೋದಕ್ಕೆ ಕಮ್ಮಿ ಮಾಡಿಕೊಂಡು ಅಲ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಜನ ಇರ್ತೀರ ಅನ್ನೋದು ಸಹಿತ ಅಲ್ಲಿ ಡಿಪೆಂಡ್ ಆಗಿರುತ್ತೆ. ಒಂದು ರೈಡಿಗೆ 1 ಗಂಟೆ ಇರುತ್ತೆ. ಬೆಳಗ್ಗೆ ನೀವು ಒಂದು 6-7 ಗಂಟೆಯಿಂದ ಸ್ಟಾರ್ಟಾಗಿ ಸಂಜೆ ಒಂದು 5-6 ಗಂಟೆ ತನಕ ಅಲ್ಲಿ ಬೋಟಿಂಗ್ ಹೋಗೋದಕ್ಕೆ ಅವಕಾಶ ಇರುತ್ತೆ. ಸೂರ್ಯಾಸ್ತಮ ನೋಡೋಕ್ಕೆ, ಸೂರ್ಯ ಉದಯವನ್ನು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ರೀತಿಯಾಗಿ ನೆರಳು ಸಹಿತ ಇದೆ ಬೋಟಲ್ಲಿ. ನೋಡಿ ಅಲ್ಲಿ ಕಾಣ್ತಿರ್ಬೋದು ಯಾವ ರೀತಿಯಾಗಿದೆ ಅಂಥೇಳಿ. ಆ ರೀತಿಯಾದಂಥ ಒಂದು ನೆರಳು ಸಹಿತ ಇದೆ. ಆಮೇಲೆ ಒಂದು ಸ್ಪಾಟಲ್ಲಿ ಬಂದು ನಿಲ್ಲಿಸಿ ಒಂದು 10 ನಿಮಿಷ ಫೋಟೋ ಸೆಷನ್ನಿಗೆ ಒಂದು ಸುಂದರವಾದಂಥ ಗಿಡಗಳ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ಸೆಷನ್ ಮಾಡ್ಕೊಳ್ಳೋದಕ್ಕೂ ಸಹಿತ ಸ್ಟಾಪ್ನ ಕೊಡ್ತಾರೆ. ಅಲ್ಲಿ ಒಂದಷ್ಟು ಫೋಟೋ ಸೆಷನ್ನು ಸಹಿತ ನೀವು ಮಾಡ್ಕೋಬೋದು. ಅಲ್ಲಿಂದ ಮುಂದುವರೆದು ಬಂದು ಅಲ್ಲಿ ಇಳಿದು ನೀವು ಯಾವ ಕಡೆ ಹೋಗಬೇಕು ಆ ಕಡೆಗೆ ನಿಮ್ಮ ಮುಂದಿನ ಪಯಣವನ್ನು ಸ್ಟಾರ್ಟ್ ಮಾಡ್ಬೋದು. ಈಕೋ ಬೀಚಿನ ಆಪೋಸಿಟಲ್ಲಿದೆ. ಈಕೋ ಬೀಚಿಗೆ ಹೋಗೋದಕ್ಕೂ ಮುಂಚೆ ಅವರು ನಿಮ್ಮನ್ನು ಕೇಳ್ತಾರೆ. ಅಲ್ಲಿ ಗಾಡಿನ ನಿಲ್ಲಿಸಿ ಅಲ್ಲಿ ಬೋಟಿಂಗ್ ಹೋಗ್ತೀರಾ ಅಂತಲೂ ಕೇಳ್ತಾರೆ. ಅಲ್ಲಿಂದಲೇ ನಿಮ್ಮನ್ನು ಅವರೇ ನಿಮ್ಮ ಮುಂದೆ ಹೋಗಿ ದಾರಿನ ತೋರಿಸ್ಕೊಂಡು ಕರ್ಕೊ ಹೋಗ್ತಾರೆ. ನಮಗೂ ಸಹಿತ ಅದೇ ರೀತಿಯಾಗಿ ಕರ್ಕೊ ಹೋದರು. ಸ್ನೇಹಿತರೆ, ಒಂದು ಒಳ್ಳೆ ಪಯಣ, ಒಂದು ಗಂಟೆ ಸುಂದರವಾದಂಥ ಸುತ್ತಲಿನ ಪರಿಸರವನ್ನು ನೋಡಿಕೊಂಡು ಒಂದು ಸಮಯವನ್ನು ಕಳೆಯೋದಕ್ಕೆ ತುಂಬ ಅದ್ಭುತವಾದಂತಹ ಸ್ಥಳ. ನಾವಿಲ್ಲಿಂದ 100, 200, 500 ಕಿಲೋಮೀಟ್ರ್ ಪ್ರಯಾಣವನ್ನು ಮಾಡಿ ಅಲ್ಲಿಗೆ ಹೋಗಿರ್ತೀವಿ. ಅಲ್ಲಿ ಹೋಗಿ 1 ಗಂಟೆ ಈ ರೀತಿಯಾದಂಥ ಒಂದು ರೈಡ್ ಮಾಡಿದ್ರೆ ಆ ಸೆಕೆ, ಆ ಬಿಸಿಲು, ಈ ಬೇಗೆಯನ್ನು ಬಿಟ್ಟು ಒಂದು ಸುಂದರವಾದಂಥ ಒಂದು ಸಮಯವನ್ನು, ಸುತ್ತಲಿನ ಪರಿಸರವನ್ನು ಎಂಜಾಯ್ ಮಾಡ್ತಾ
ಒಂದಷ್ಟು ಸ್ನ್ಯಾಕ್ಸ್ನ ತಗೊಂಡೋದ್ರೆ ಇನ್ನೂ ಖುಷಿಯಾಗಿ ಆರಾಮಾಗಿ ಅದನ್ನು ತಿಂತ ಒಂದು ಒಳ್ಳೆ ನೀರಿನಲ್ಲಿ ಬೋಟ್ ಒಳಗೆ ಕೂತ್ಕೊಂಡು ಒಂದು ಸುಂದರವಾದಂಥ ಪಯಣವನ್ನು ಮಾಡ್ಬೋದು. ಅದ್ಭುತವಾಗಿತ್ತು. ನಮಗಂತೂ ತುಂಬ ಖುಷಿಯಾಯಿತು. ನಾವಂತೂ ತುಂಬ ಎಂಜಾಯ್ ಮಾಡೋದು. ನಾವು ಒಂದು 12 ಜನ ಇದ್ದು ತುಂಬ ಖುಷಿಯಾಗಿ ಎಂಜಾಯ್ ಮಾಡೋದು. ಆದರೆ ನಾನೇನು ಅಂದರೆ ಸ್ನೇಹಿತರೆ, ವಿಡಿಯೋ ಮಳೆಗಾಲದಕ್ಕಿಂತ ಮುಂಚೆ ಹೋಗಿದ್ದು, ಆದರೆ ಲೇಟಾಗಿ ನಿಮಗೆ ಅಪ್ಡೇಟ್ ಮಾಡ್ತಿದ್ದೀನಿ ವಿಡಿಯೋನ ಅಷ್ಟೇ. ತುಂಬ ಖುಷಿಪಟ್ಟಿದ್ದೀವಿ, ತುಂಬ ಎಂಜಾಯ್ ಮಾಡಿದ್ದೀವಿ. ನೀವು ಹೋಗಿ ಯಾರ್ಯಾರು ಹೋಗಿದ್ರಿ ಅಲ್ಲಿಗೆ ಅಂಥವ್ರು ನೀವೇನು ಖುಷಿಪಟ್ಟಿದ್ದೀರ, ನೀವೇನು ಎಂಜಾಯ್ ಮಾಡಿದ್ದೀರ ಅನ್ನೋದ್ರ ಬಗ್ಗೆ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರು ಹೋಗಬೇಕು ಅಂದ್ಕೊಂಡಿದ್ದೀರ ಅವರು ಹೋಗಿ ಬಂದು ನಮ್ಮ ವಿಡಿಯೋಗೆ ಮತ್ತೆ ಕಮೆಂಟ್ ಮಾಡಿ. ನಿಮ್ಮ ಅಲ್ಲಿ ಏನು ಅನ್ನಿಸ್ತು, ಏನು ಖುಷಿಯಾಯಿತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ವೀಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಹಾಗೆ ನಮ್ಮ ವೀಡಿಯೋಗಳ ಬಗ್ಗೆ, ನಮ್ಮಲ್ಲಿ ಏನಾದರೂ ಸರಿ ತಪ್ಪುಗಳ ಬಗ್ಗೆ ಒಂದಷ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಹೊಸದಾಗಿ ಚಾನಲ್ ಮಾಡಿರೋದ್ರಿಂದ ನಿಮ್ಮ ಒಂದೊಂದು ಕಮೆಂಟ್ ಆಗಿರ್ಬೋದು, ನಿಮ್ಮ ಒಂದೊಂದು ಶೇರ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ನಮಗೆ ಒಂದಷ್ಟು ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತೇನೆ. ಸರಿ ತಪ್ಪು ಯಾವುದೂ ಅಲ್ಲ. ನಾವು ಸರಿ ಮಾಡಿದ್ದೀವಿ ಅಂತನಲ್ಲ, ಇಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂತಲ್ಲ. ಯಾವುದೇ ಇದ್ರೂ ತಿದ್ಕೊಳ್ಳೋಕ್ಕೂ ಒಂದು ಅವಕಾಶ ಆಗುತ್ತೆ ಸ್ನೇಹಿತರೆ. ನಿಮ್ಮ ಕಮೆಂಟ್ ನಮಗೆ ಒಂದು ಉತ್ತಮವಾದಂತಹ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡಿ, ಸ್ವಲ್ಪ ನೀರು ಸ್ವಲ್ಪ ಕಮ್ಮಿ ಇತ್ತು, ಹೀಗಾಗಿ ಅಲ್ಲಿ ಕಮ್ಮಿ ಕಾಣ್ತಿದೆ. ಆದರೆ ಮತ್ತೊಂದು ಸತಿ ಹೋಗಿ ಒಂದು ಚಿಕ್ಕದು ವೀಡಿಯೋನ ಮಾಡಿ ನಿಮಗೆ ಅಲ್ಲಿ ತೋರಿಸೋವಂಥ ಪ್ರಯತ್ನವನ್ನು ಸಹಿತ ಮಾಡ್ತೀನಿ. ಮುಂದೆ ಏನಾದ್ರು ಹೋದರೆ ಆ ಕಡೆ ನೋಡೋಣ. ಇದು ಸ್ನೇಹಿತರೆ ಹೊನ್ನಾವರದಲ್ಲಿರುವಂತಹ ನಮ್ಮ ಕೇರಳ ಮತ್ತು ಏನು ನಮ್ಮ ಕಾಶ್ಮೀರದಲ್ಲಿತ್ತು ಆ ರೀತಿಯಾದಂತಹ ಒಂದು ನೀರಿನಲ್ಲಿ ಅಥವಾ ಬೋಟಿಂಗಲ್ಲಿ ಒಂದು ಪಯಣವನ್ನು ಮಾಡೋದಕ್ಕೆ ಇರುವಂಥ ಒಂದು ಸುಂದರವಾದಂಥ ಸ್ಥಳ. ಒಂದು ಅದ್ಭುತವಾಗಿದೆ. ಒಂದು ಒಳ್ಳೆಯ ಪಯಣವನ್ನು ಮಾಡ್ಬೋದು. ಹೋಗಿ ಎಂಜಾಯ್ ಮಾಡಿ, ಖುಷಿಪಡಿ. ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ. ಯಾರು ಸಹಿತ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಪ್ಲಾಸ್ಟಿಕ್ನಾಗಿರ್ಬೋದು ಥ್ರೋ ಮಾಡಬೇಡಿ, ಎಲ್ಲಂದರಲ್ಲಿ ಬಿಸಾಕ್ಬಿಡಿ. ನಾವು ಇವತ್ತು ಏನು ಎಲ್ಲಿ ಬೇಕಲ್ಲಿ ಬಿಸಾಕೋದ್ರಿಂದ ಅದು ಪರಿಸರ ಹಾಳಾಗ್ತಾ ಹೋಗುತ್ತೆ. ನಾವು ನಮ್ಮ ಕೈಯಾರೆ ನಾವು ನಮ್ಮ ಪರಿಸರವನ್ನು ಹಾಳು ಮಾಡ್ದಂಗೆ ಆಗುತ್ತೆ. ಇದು ನಮ್ಮ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿಲಿ. ನಿಮ್ಮಿಂದ ಹೆಚ್ಚೆಚ್ಚು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ನಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ನಮಗೆ ಸಪೋರ್ಟ್ ಮಾಡಿ. ನಾವು ಆದಷ್ಟು ನಿಮಗೆ ಒಂದು ಹೊಸ ಸ್ಥಳಗಳನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತೀವಿ. ಹೊನ್ನಾವರದಲ್ಲಿ ಒಂದು ವಿಡಿಯೋನ ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಒಂದು ಸಮಯ ಬಂದಿದೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಹೇಳ್ತಿದ್ದೀನಿ ಸ್ನೇಹಿತರೆ, ನಮ್ಮ ವಿಡಿಯೋವನ್ನು ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ. ನಾವು ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ನೀವು ಸ್ಫೂರ್ತಿ ಆಗ್ತಾ ಇದ್ದೀರ. ಈಗಲೂ ಖುಷಿಯಾಗಿದೆ. ಇನ್ನು ಮುಂದೆ ಇನ್ನಷ್ಟು ವಿಡಿಯೋಗಳನ್ನು ನೋಡಿ ನಮ್ಮನ್ನು ಹರಸಿ, ನಮ್ಮನ್ನು ಬೆಳೆಸಿ. ಹಾಗೆ ಪರಿಸರವನ್ನು ಉಳಿಸಿ, ಪರಿಸರವನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ. ಎಲ್ಲರೂ ಪರಿಸರವನ್ನು ಆದಷ್ಟು ಸ್ವಚ್ಛವಾಗಿ ಇಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.